ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀಕರ ಸ್ವರೂಪವನ್ನು ಪಡಿತಾ ಇದೆ. ಇದರ ನೇರ ಪರಿಣಾಮ ಜಾಗತಿಕವಾಗಿ ಕಚ್ಚಾ ತೈಲದ ಮೇಲೆ ಬೀಳೋದಕ್ಕೆ ಶುರುವಾಗಿದೆ. ಹೀಗಾಗಿ ಒಂದು ಕಡೆ ಬೆಲೆ ಏರಿಕೆ, ಮಧ್ಯಪ್ರಾಚ್ಯದಲ್ಲಿ ಎದುರಾಗಿರತಕ್ಕಂತಹ ಆತಂಕ, ಇವೆಲ್ಲ ವಿಷಯಗಳ ಕುರಿತು ಇವತ್ತು ಸಂಸತ್ ಕಲಾಪದಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಕೇಳಿ ಪ್ರತಿಪಕ್ಷಗಳು ಗದ್ದಲವನ್ನು ಎಬ್ಬಿಸಿದ್ದಾವೆ. ಆಡಳಿತ ಪಕ್ಷದಿಂದ ಪ್ರತಿಪಕ್ಷಗಳ ವರ್ತನೆಗೆ ತಿರುಗೇಟು ಕೂಡ ವ್ಯಕ್ತವಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಸಂಸತ್ನಲ್ಲಿ ಮಾತಿನ ಯುದ್ಧ. ಇವತ್ತಿನಿಂದ ಸಂಸತ್ ಕಲಾಪ ಪುನರಾರಂಭಗೊಂಡಿದೆ. ಬಜೆಟ್ ಅಧಿವೇಶನದ ಎರಡನೇ ಭಾಗ ಇವತ್ತಿನಿಂದ ಶುರುವಾಗಿದೆ. ಈ ಅಧಿವೇಶನದ ಮೊದಲ ದಿವಸನೇ ಸಂಸತ್ನಲ್ಲಿ ಮಧ್ಯಪ್ರಾಚ್ಯದ ವಿಷಯದ ಬಗ್ಗೆ ಮಾತನಾಡೋದಕ್ಕೆ, ಚರ್ಚಿಸೋದಕ್ಕೆ ಅವಕಾಶವನ್ನು ಪ್ರತಿಪಕ್ಷಗಳು ಕೇಳಿದ್ದಾವೆ. ಸದನದ ಹೊರಗೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಸದನದ ಒಳಗೂ ಕೂಡ ಪ್ರತಿಭಟನೆಯನ್ನು ನಡೆಸಿದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಅಧಿಕೃತವಾದಂತಹ ಹೇಳಿಕೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವರು, ಯಾಕಂದರೆ ಇದು ವಿದೇಶಾಂಗದ ವಿಚಾರ ಆಗಿರೋದ್ರಿಂದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತಹ ಎಸ್ ಜಯಶಂಕರ್ ಅವರೇ ಇವತ್ತು ಸದನಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ, ಹೇಳಿಕೆಯನ್ನು ನೀಡಿದ್ದಾರೆ. ಭಾರತ ದೇಶ ಯಾವ ಸ್ವರೂಪದಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದೆ, ಯಾವ ರೀತಿಯಾದಂತಹ ಪರಿಣಾಮಗಳಿದ್ದಾವೆ ಅನ್ನೋದನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಆಡಳಿತ ಪಕ್ಷದ ಹೇಳಿಕೆಗಿಂತ ಹೆಚ್ಚಾಗಿ ಆಡಳಿತ ಪಕ್ಷದ ವಿರುದ್ಧ, ನಾಯಕತ್ವದ ವಿರುದ್ಧ, ಮೌನದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ. ದೇಶದ ಜನರಿಗೆ ಎದುರಾಗಿರುವಂಥ ಆತಂಕಗಳ ಬಗ್ಗೆ ಚರ್ಚೆಗೆ ಆಗ್ರಹಿಸಿದೆ. ಹೀಗೆ ನಮ್ಮ ಸಂಸತ್ನಲ್ಲಿ ಮಾತಿನ ಯುದ್ಧ ನಡೀತಾ ಇದ್ರೆ, ಅತ್ತ ಇಸ್ರೇಲ್ ಮತ್ತು ಅಮೆರಿಕ ಸೇನಾಪಡೆಗಳು ವ್ಯಾಪಕವಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ತೈಲ ಘಟಕಗಳ ಮೇಲೆ ದಾಳಿಯನ್ನು ನಡೆಸಿದ್ದಾವೆ, ಹೊತ್ತಿ ಉರಿತಾ ಇದೆ. ಇರಾನ್ ಏನು ಸುಮ್ಮನೆ ಕುಳಿತಿಲ್ಲ, ಅದು ಕೂಡ ತಿರುಗೇಟು ಕೊಡ್ತಾ ಇದೆ. ಅದು ಬಹ್ರೈನ್ ಮೇಲೆ ದಾಳಿಯನ್ನು ನಡೆಸಿದೆ, ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅದರ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇದರ ಪರಿಣಾಮ ಯುದ್ಧದ ಭೀಕರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಸಹಜವಾಗಿಯೇ ಮಧ್ಯಪ್ರಾಚ್ಯದಲ್ಲಿ ಆಗುವಂತಹ ಯುದ್ಧ ಅದು ಜಾಗತಿಕವಾಗಿ ದೊಡ್ಡ ಪರಿಣಾಮಗಳನ್ನು ಬೀರುವ ಎಲ್ಲ ಸಾಧ್ಯತೆಗಳನ್ನು ಈಗಾಗಲೇ ಅದು ತೋರಿಸ್ತಾ ಇದೆ. ಈ ವಿಚಾರದಲ್ಲಿ ಇವತ್ತು ಯುದ್ಧ ಭೂಮಿಯಲ್ಲಿ ಏನಾಗಿದೆ, ಹಾಗೆಯೇ ನಮ್ಮ ಸಂಸತ್ನಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ನಾವು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, 9 ಮಕ್ಕಳ ಹಾಸ್ಟೆಲ್. ಬಳ್ಳಾರಿಯ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದಿರುವಂತಹ 9ನೇ ತರಗತಿಯ ವಿದ್ಯಾರ್ಥಿಯಿಂದ ನಡೆದಿರುವ ಸಹಪಾಠಿಯ ಕೊಲೆ ಇಡೀ ರಾಜ್ಯದಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ಆದರೆ ಈ ವಿಚಾರವನ್ನು ಕೆದಕ್ತಾ ಹೋದಾಗ ಸಿಗ್ತಿರುವಂಥದ್ದು ಅದಕ್ಕಿಂತಲೂ ಕೂಡ ಭೀಕರವಾಗಿರುವಂತಹ ಅವ್ಯವಸ್ಥೆ. ಯಾಕಂದರೆ ಕೇವಲ 9 ಮಕ್ಕಳು ಒಂದು ವಸತಿ ಶಾಲೆಯಲ್ಲಿರ್ತಾರೆ. ಟೋಟಲ್ ಮಕ್ಕಳು 150ಕ್ಕಿಂತ ಮೇಲೆ ಇದ್ದರೂ ಕೂಡ ಹಾಸ್ಟೆಲ್ನಲ್ಲಿ ಉಳ್ಕೊಳ್ಳುವಂತಹ ಮಕ್ಕಳು ಕೇವಲ 9 ಮಂದಿ. ಅದರಲ್ಲಿ ಒಬ್ಬಳು ವಿದ್ಯಾರ್ಥಿನಿ. ಇಂತಹ ಗುರುಕುಲ ಇಂಟರ್ನ್ಯಾಷನಲ್ಲು ಅಂತ ಕಳಿಸ್ಕೊಳ್ಳುವಂತಹ ಶಾಲೆಗಳಿಗೆ ನೋಡಿ, ಹೆಸರಿನಲ್ಲಿ ಇಂಟರ್ನ್ಯಾಷನಲ್ ಇರುತ್ತೆ. ಲೋಕಲ್ ಆಗಿ ಇರಬೇಕಾಗಿರ್ತಕ್ಕಂಥ ಕನಿಷ್ಠ ಭದ್ರತೆಯ ವ್ಯವಸ್ಥೆಯೂ ಇಲ್ಲ. ವಿದ್ಯಾರ್ಥಿಗಳ ಬಿಹೇವಿಯರ್ ಮೇಲೆ ನಿಗಾ ಇಡುವಂಥದ್ದು ಸಾಧ್ಯ ಆಗಿರ್ತಿದ್ರೆ ಇನ್ನೊಬ್ಬ ವಿದ್ಯಾರ್ಥಿಯ ಕೊಲೆಯನ್ನು ತಪ್ಪಿಸಬಹುದಾಗಿತ್ತು. ಇದಕ್ಕೆ ನೇರ ಹೊಣೆಗಾರಿಕೆ ಯಾರು ಇದ್ದರೆ ಅದು ಆ ಶಾಲೆಯ ಆಡಳಿತ ಮಂಡಳಿ. ಎರಡನೇದು ಶಿಕ್ಷಣ ಇಲಾಖೆ. ಯಾಕಂದರೆ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದ್ರೆ ಮಾತ್ರ ಇಂತಹ ಕೊಲೆ ನಡೆಯೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ಏನಾಗಿದೆ ಇಲ್ಲಿ, ಯಾವ ಸ್ವರೂಪದಲ್ಲಿ ಇಂಥದ್ದೊಂದು ಹಾಸ್ಟೆಲನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತು ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸಂಸತ್ನಲ್ಲೂ ಕೂಡ ಇವತ್ತು ಮಾತಿನ ಯುದ್ಧ ನಡೆದಿದೆ. ಹಾಗೆಯೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ತೈಲ ಘಟಕಗಳೇ ಹೊತ್ತಿ ಉರಿತಾ ಇದ್ದಾವೆ. ಭೀಕರವಾದಂತಹ ಮಿಸೈಲ್ ದಾಳಿಗಳನ್ನು ನಡೆಸಲಾಗ್ತಾ ಇದೆ. ಸುಮಾರು 35 ಮಂದಿ ಬಹ್ರೈನ್ನಲ್ಲಿ ಸಾವಿಗೀಡಾಗಿದ್ದಾರೆ, ಅದರಲ್ಲಿ ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ. ಇಸ್ರೇಲ್ ಮೇಲೆ ದಾಳಿಯಾಗಿದೆ. ಇರಾನ್ ಮೇಲೆ ನಿರಂತರ ದಾಳಿ ನಡೆಸಿ ಇರಾನ್ನ ಸರ್ವನಾಶದ ಶಪಥವನ್ನು ಮಾಡಿದ್ದಾರೆ. ಸರ್ವನಾಶ ಅಂದರೆ ಆ ದೇಶದಲ್ಲಿರುವಂತಹ ಸಾಮಾನ್ಯ ನಾಗರಿಕರ ನಾಶವೂ ಕೂಡ ಆಗಿರುತ್ತೆ. ಹೀಗಿರುವಾಗ ಇಂತಹ ಶಪಥ
ಯುದ್ಧೋನ್ಮಾದ ಮತ್ತು ಅದರಿಂದ ಆಗ್ತಾ ಇರುವಂತಹ ಜಾಗತಿಕ ಪರಿಣಾಮಗಳು, ಇದೆಲ್ಲದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಡೆಸುತ್ತಿರುವ ಯುದ್ಧದಲ್ಲಿ ಇರಾನ್ ನಡೆಸುತ್ತಿರುವ ಪ್ರತಿದಾಳಿಯಲ್ಲಿ ಮಾನವೀಯತೆ ಅನ್ನೋದು ಸಮಾಧಿಯಾಗಿ ಹೋಗಿದೆ. ಅಯ್ಯೋ ಪಾಪ ಅನ್ನೋ ಆಲೋಚನೆಗಳಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಅನ್ನೋ ಕನಿಕರವಿಲ್ಲ. ಯಾರಾದ್ರೂ ಸಾಯ್ಲಿ, ಎಷ್ಟು ಜನರಾದ್ರೂ ಬಲಿಯಾಗ್ಲಿ, ಏಟಿಗೆ ಏಟು, ದಾಳಿಗೆ ಪ್ರತಿದಾಳಿ, ರಕ್ತಕ್ಕೆ ರಕ್ತವೇ ಉತ್ತರ ಅನ್ನೋ ಮಟ್ಟಿಗೆ ಮಧ್ಯಪ್ರಾಚ್ಯದ ಮಹಾಯುದ್ಧ ನಡೀತಾನೇ ಇದೆ. ಕೊಲ್ಲಿಕಾಳಗ ಶುರುವಾಗಿ 10 ದಿನಗಳಾಯಿತು. ಇರಾನ್ ಶರಣಾಗಲು ಸಿದ್ಧವಿಲ್ಲ. ಅಮೆರಿಕ, ಇಸ್ರೇಲ್ ದಾಳಿಯನ್ನೂ ನಿಲ್ಲಿಸ್ತಿಲ್ಲ. ಸೂರ್ಯ ಮುಳುಗಿ ಸೂರ್ಯ ಹುಟ್ಟೋದ್ರೊಳಗೆ ಆಗ್ತಿರೋ ಸ್ಫೋಟಗಳು ಊರೂರನ್ನೇ ಸ್ಮಶಾನವಾಗಿಸ್ತಿದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಹೊರಗೆ ಇರಾನ್ ಹಾಕಿದ ಕ್ಷಿಪಣಿ ಎಫೆಕ್ಟ್ ಇದು. 100 ಮೀಟರ್ ಸುತ್ತಲಿನ ಇಡೀ ಜಾಗ ಸ್ಫೋಟವಾಗಿದೆ. ದಟ್ಟ ಬೆಂಕಿಯಿಂದ ಎದ್ದ ಕಪ್ಪು ಹೊಗೆ ಇಡೀ ಏರಿಯಾನೇ ಧೂಳಿಪಟ ಆಗಿರುವುದಕ್ಕೆ ಸಾಕ್ಷಿ. ಈ ದೃಶ್ಯ ನೋಡಿ, ಇದು ಗಾಜಾ ಪಟ್ಟಿ ಅಲ್ಲ, ಲೆಬನಾನ್ ಅಲ್ಲ, ಮತ್ತು ಇರಾನ್ನಲ್ಲಿರುವ ಸಿರಿಯಾನೂ ಅಲ್ಲ. ಇದು ಇಸ್ರೇಲ್ ನಗರ. ಇರಾನ್ ಸಿಡಿಸಿದ ಕ್ಷಿಪಣಿಯ ಎಫೆಕ್ಟ್. ಒಂದೇ ಒಂದು ಕ್ಷಿಪಣಿ ಹೇಗೆ 4-5 ಬೃಹತ್ ಕಟ್ಟಡಗಳನ್ನು ನೆಲಸಮ ಮಾಡುತ್ತಿದೆ ನೋಡಿ. ಇದು ರಾತ್ರೋರಾತ್ರಿ ಇರಾನ್ ಹಾರಿಸ್ತಿರೋ ಕ್ಷಿಪಣಿಗಳ ಸುರಿಮಳೆ. ಎಲ್ಲಿಂದ ಬರ್ತಿವೆ, ಎಲ್ಲಿ ಬೀಳುತ್ತಿವೆ ಅನ್ನೋದನ್ನು ಊಹಿಸೋದಕ್ಕಾಗ್ತಿಲ್ಲ. ಆ ಥರ ಒಂದರ ಹಿಂದೆ ಒಂದರಂತೆ 20-30 ಕ್ಷಿಪಣಿಗಳು ಇಸ್ರೇಲ್ ಮೇಲೆ ಬಂದು ಬೀಳುತ್ತಿವೆ. ಇರಾನ್ ಹತ್ತಿಕ್ಕಲು ಬಿಳಿ ರಂಜಕ ಸೇರಿಸಿ ಸ್ಫೋಟಿಸುತ್ತಿದೆಯಾ ಇಸ್ರೇಲ್? ಇರಾನ್ ನೆಲದ ಮೇಲೆ ಇಸ್ರೇಲ್ ಇಷ್ಟು ದಿನ ಕ್ಷಿಪಣಿಗಳು, ಬಾಂಬ್ಗಳನ್ನಷ್ಟೇ ಹಾಕ್ತಿತ್ತು. ಆದ್ರಿವತ್ತು ಇಸ್ರೇಲ್ ಬಾಂಬ್ಗಳ ಜೊತೆ ಬಿಳಿ ರಂಜಕವನ್ನು ಸೇರಿಸಿ ದಾಳಿ ಮಾಡುತ್ತಿದೆಯಂತೆ. ಇಂಥದ್ದೊಂದು ಗಂಭೀರ ಆರೋಪಕ್ಕೆ ಇಸ್ರೇಲ್ ತುತ್ತಾಗಿದೆ. ಅದರಲ್ಲೂ ದಕ್ಷಿಣ ಲೆಬನಾನ್ನ ಯೆಮೋರ್ನಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಲು ಇಸ್ರೇಲ್ ನಿಷೇಧಿತ ಬಿಳಿ ರಂಜಕವನ್ನ ಬಳಸಿದೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಅನ್ನೋ ಮಾನವ ಹಕ್ಕುಗಳ ಸಂಘಟನೆ ಆರೋಪಿಸಿದೆ. ಇದು ಎಷ್ಟು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಬಿಳಿ ರಂಜಕ ಸ್ಫೋಟದಿಂದ ಆಗೋ ಅನಾಹುತ ಮನುಕುಲವನ್ನೇ ವಿನಾಶಕ್ಕೆ ತಳ್ಳುತ್ತೆ ಅನ್ನೋದು ವಾಸ್ತವ. ಬಿಳಿ ರಂಜಕ ಗಾಳಿಯಲ್ಲಿ ಸೇರಿದ್ರೆ ಬೆಂಕಿಯಾಗಿ ಪರಿವರ್ತನೆಯಾಗುತ್ತೆ. ಆಮ್ಲಜನಕದ ಜೊತೆ ಸೇರಿದ್ರೆ ವಿಷಾನಿಲವಾಗಿ ಬದಲಾಗುತ್ತೆ. ಈ ವಿಷಾನಿಲ ಮನುಷ್ಯನ ದೇಹವನ್ನ ಒಳಗೆ ಸುಟ್ಟು ಹಾಕುತ್ತೆ. ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ರೂ ಅಂಥವರಿಗೆ ಸೋಂಕು ಉಲ್ಬಣಿಸುತ್ತೆ. ಗಾಯ ವಾಸಿಯಾಗದೆ ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗುತ್ತೆ. ಬಿಳಿ ರಂಜಕ ಸ್ಫೋಟವಾದ ಪ್ರದೇಶದಲ್ಲಿ ವರ್ಷಾನುಗಟ್ಟಲೆ ಉಸಿರಾಡುವುದಕ್ಕೆ ಆಕ್ಸಿಜನ್ ಕೂಡ ಉತ್ಪತ್ತಿಯಾಗಲ್ಲ ಅನ್ನೋ ಮಾತಿದೆ. ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಮಟ್ಟ ಹಾಕಲು ಇಸ್ರೇಲ್ ಬಿಳಿ ರಂಜಕದ ದಾಳಿ ಮಾಡಿದೆಯಂತೆ. ಇಸ್ರೇಲ್ ತಕ್ಷಣವೇ ಈ ಘೋರ ಕೃತ್ಯವನ್ನ ನಿಲ್ಲಿಸಬೇಕು ಅನ್ನೋದು ಮಾನವ ಹಕ್ಕುಗಳ ಒತ್ತಾಯ. ಅಷ್ಟೇ ಅಲ್ಲ, ಬಿಳಿ ರಂಜಕ ಯುದ್ಧ ಸಾಮಗ್ರಿಗಳು ಸೇರಿದಂತೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವವರು ತಕ್ಷಣವೇ ಮಿಲಿಟರಿ ನೆರವು ಮತ್ತು ಶಸ್ತ್ರಾಸ್ತ್ರ ಮಾರಾಟವನ್ನ ಸ್ಥಗಿತಗೊಳಿಸಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ಆದರೆ ಇಸ್ರೇಲ್ ಇರಾನ್ ಆರೋಪವನ್ನ ತಳ್ಳಿಹಾಕಿದೆ. ಇನ್ನು ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಹಾರಿಸುತ್ತಿರುವ ಕ್ಷಿಪಣಿಗಳು ನಿನ್ನೆ ರಾತ್ರಿಯಿಂದ ದಕ್ಷಿಣ ಲೆಬನಾನ್ ಪ್ರದೇಶವನ್ನ ನಿರ್ನಾಮ ಮಾಡುತ್ತಿದೆ. ಇರಾನ್ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಮತ್ತು ನಿರ್ಮೂಲನೆ ಮಾಡಲು ದಕ್ಷಿಣ ಲೆಬನಾನ್ನ ಅಲ್ ಘಜಿಯಾ ಮೇಲೆ ಈ ದಾಳಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಅದಕ್ಕೆ ಹೆಜ್ಬುಲ್ಲಾ ಸಂಘಟನೆಯ ಮೂಲಸೌಕರ್ಯವನ್ನ ಕೆಡವಲು ದಾಳಿ ಪ್ರಾರಂಭಿಸಿದ್ದೇವೆ ಅಂತ ಇಸ್ರೇಲ್ ಸೇನೆ ಸರ್ವನಾಶ ಆಗಿರುವ 10 ಕಟ್ಟಡಗಳ ವಿಡಿಯೋಗಳನ್ನು ಹಂಚಿಕೊಂಡಿದೆ. 168 ಮಕ್ಕಳನ್ನ ಕೊಂದಿದ್ದೇ ಅಮೆರಿಕ ಕ್ಷಿಪಣಿ. ಅಂತಾರಾಷ್ಟ್ರೀಯ ವರದಿಗೆ ಟ್ರಂಪ್ ಪ್ರತಿಕ್ರಿಯೆ. 168 ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಂಡ ಶಾಲೆಯ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಟಾಮ್ಹಾಕ್ ಕ್ರೂಸ್ ಕ್ಷಿಪಣಿಯನ್ನ ಹಾರಿಸಲಾಯಿತು ಎಂದು ಬೆಲಿಂಕ್ಯಾಟ್ ದೃಢಪಡಿಸಿದೆ. ಯುದ್ಧ ಶುರುವಾದ ಮೊದಲ ದಿನ ಅಂದ್ರೆ ಫೆಬ್ರವರಿ 28ರಂದು ಇಸ್ರೇಲ್ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿತ್ತು. ಈ ಕ್ಷಿಪಣಿ ಖಮೇನಿ ಮನೆಯ ಕೂಗಳತೆ ದೂರದಲ್ಲಿದ್ದ ಶಾಲೆಗೆ ಅಪ್ಪಳಿಸಿತ್ತು. ಸ್ಕೂಲ್ನಲ್ಲಿ ಆಟ ಪಾಠ ಅಂತ ಖುಷಿ ಆಗಿದ್ದ 168 ವಿದ್ಯಾರ್ಥಿನಿಯರು ಸ್ಥಳದಲ್ಲೇ ಜೀವ ಬಿಟ್ಟಿದ್ರು. ಇವತ್ತು ಶಾಲೆ ಮೇಲೆ ಕ್ಷಿಪಣಿ ಬಿದ್ದ ವಿಡಿಯೋ ವಿಶ್ವದಾದ್ಯಂತ ವೈರಲ್ ಆಗಿದೆ. ಇದು ಅಮೆರಿಕ ಕ್ಷಿಪಣಿ ಅಂತ ಇರಾನ್ ಹೇಳುತ್ತಿದೆ.
ಆದರೆ ಇರಾನ್ ಹಾರಿಸಿದ ಕ್ಷಿಪಣಿ ಅವರ ನೆಲದಲ್ಲಿ ಅವರ ಮಕ್ಕಳನ್ನೇ ಬಲಿ ಪಡೆದಿದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ನೇರ ಆರೋಪ. Did the United States bomb a girls' elementary school in southern Iran on the first day of the war and kill 175 people? In my opinion, based on what I've seen, that was done by Iran. Is that true, Mr. Hegson? It was Iran who did that? We're certainly investigating. Still But investigating. the only side that targets civilians is Iran. We think it was done. We think it was done by Iran because they're very inaccurate, as you know, with their munitions. They have no accuracy whatsoever. It was done by Iran. ಇದೇ ಫಸ್ಟ್ ಟೈಮ್ ಟ್ರಂಪ್ 168 ಶಾಲಾ ಮಕ್ಕಳ ಸಾವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿಲ್ಲ. ನಮ್ಮ ಗುರಿ ಮತ್ತು ದಾಳಿ ನಿಖರವಾಗಿದೆ. ಇದು ಇರಾನ್ ಕೆಲಸ ಅಂತಿದ್ದಾರೆ ಟ್ರಂಪ್. ಇನ್ನೊಂದು ಕಡೆ ಅಮೆರಿಕ ನಡೆಸುತ್ತಿರೋ ದಾಳಿಗೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಇರಾನ್ ಸವಾಲು ಹಾಕಿದೆ. ಅಷ್ಟೇ ಅಲ್ಲ, ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಸತ್ತ 10 ದಿನದ ಬಳಿಕ ಇರಾನ್ ಪರಮೋಚ್ಚ ನಾಯಕನಾಗಿ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ಉತ್ತರಾಧಿಕಾರಿನೂ ಸಾಯೋದು ನಿಶ್ಚಿತ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. Right now, because you said all the people you did have in mind have been taken out. What do you? Well, most of the people we had in mind are dead. So, you know, we had some in mind from that group that is dead, and now we have another group. They may be dead also, based on reports. So I guess you have a third wave coming in. Pretty soon, we're not going to know anybody. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೂತನ ನಾಯಕ ಮೊಜ್ತಬಾ ಖಮೇನಿ, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೊಡ್ತಿರೋ ಹೇಳಿಕೆಗಳನ್ನ ನೋಡುತ್ತಿದ್ರೆ ಈ ಯುದ್ಧ ನಿಲ್ಲೋದಿಲ್ಲ. ಇಲ್ಲಿವರೆಗೂ ಹತ್ರತ್ರ 1800 ಜನ ಸತ್ತಿದ್ದಾರೆ, ಸಾವಿರಾರು ಜನ ಕಣ್ಮರೆಯಾಗಿದ್ದಾರೆ, 5-6 ಜನ ನರಳಾಡುತ್ತಿದ್ದಾರೆ. 10 ದಿನ ಕಳೆದ್ರು ಅಮೆರಿಕ, ಇಸ್ರೇಲ್, ಇರಾನ್ ನೀನಾ ನಾನಾ ನೋಡೋಣ ಅಂತ ಯುದ್ಧ ಮುಂದುವರೆಸಿದ್ದು ಮಧ್ಯಪ್ರಾಚ್ಯದ ಮಹಾಯುದ್ಧ ಇನ್ನೆಷ್ಟು ಬಲಿ ಪಡೆಯುತ್ತೆ ಅನ್ನೋ ಆತಂಕ ಹೆಚ್ಚಾಗ್ತಾನೇ ಇದೆ. ದೇಶದ ಆರ್ಥಿಕತೆ ಹೇಗಿದೆ? ಬೆಲೆ ಏರಿಕೆ ಯಾಕೆ ಆಗ್ತಿದೆ? ಸಂಸತ್ತು ಒಳಗೂ ಹೊರಗೂ ಕಾಂಗ್ರೆಸ್ ಹೋರಾಟ. ಗಲ್ಫ್ ರಾಷ್ಟ್ರಗಳಲ್ಲಿನ ಯುದ್ಧದ ಎಫೆಕ್ಟ್ ನೇರವಾಗಿ ಭಾರತದ ಮೇಲೆ ಬಿದ್ದಿದೆ. ಹರ್ಮುಜ್ ಜಲಸಂಧಿಯ ಟ್ರಾಫಿಕ್ನಿಂದಾಗಿ ಭಾರತಕ್ಕೆ ಬರುತ್ತಿರುವ ಕಚ್ಚಾ ತೈಲ ನಿಧಾನವಾಗ್ತಿದೆ. ಕಚ್ಚಾ ತೈಲ ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕೆ ದಿನೇ ದಿನೇ ಆತಂಕ ಎದುರಾಗಿದೆ. ಗ್ಯಾಸ್ ಬೆಲೆ ಹೆಚ್ಚಾಗಿದೆ. ಇದೀಗ ಪೆಟ್ರೋಲ್ ಬೆಲೆಯೂ ಹೆಚ್ಚಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಸಂಸತ್ ಅಧಿವೇಶನದ ಆರಂಭಕ್ಕೂ ಮುನ್ನ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇಂಡಿಯಾ ಕೂಟದ ಸಂಸದರು ಪ್ರತಿಭಟಿಸಿದ್ರು. ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿಯುತ್ತಿವೆ. ತೈಲ ಪೂರೈಕೆ ಆಗ್ತಿಲ್ಲ. ಭಾರತೀಯರು ಗಲ್ಫ್ನಲ್ಲಿ ಸಿಲುಕಿದ್ದಾರೆ. ರಕ್ಷಣೆ ಮಾಡುವ ಕೆಲಸ ಆಗಬೇಕಿದೆ. ಭಾರತಕ್ಕೆ ನಾಯಕತ್ವ ಬೇಕಿದೆ. ಮೌನ ಅಲ್ಲ ಎಂಬ ಬ್ಯಾನರ್ ಹಿಡಿದು ಪ್ರತಿಭಟಿಸಿದ್ರು. ಅದಾದ ಬಳಿಕ ಸಂಸತ್ ಒಳಗೂ ಹೋರಾಟ ಮಾಡಿದೆ ಕಾಂಗ್ರೆಸ್. ಸ್ಪೀಕರ್ ಪೀಠದ ಮುಂದೆ ಪ್ರತಿಭಟಿಸಿದ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. सदन की कार्रवाई को चलाना चाहता हूं। मिनिस्टर है इश्यूड ऑफ स्टेटमेंट अबाउट योर ऑल सब्जेक्ट। आप क्या परिचय दे रहे हैं? ಇದಾದ ಬಳಿಕ ಸಂಸತ್ ಕಲಾಪದಲ್ಲಿ ಚರ್ಚೆಗೆ ಅವಕಾಶ ಕೇಳಿ ಗೊತ್ತುವಳಿ ನೋಟಿಸ್ ಸಲ್ಲಿಸಿದ್ರು ಕೆಸಿ ವೇಣುಗೋಪಾಲ್. ಸಾರ್ವಜನಿಕರ ಹಿತದೃಷ್ಟಿಯಿಂದ ತುರ್ತು ಚರ್ಚೆಗೆ ಅವಕಾಶ ಕೇಳಿದ್ರು. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲೂ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದು ನೋಟಿಸ್ ಪ್ರಸ್ತಾಪ ಮಾಡಿ ಚರ್ಚೆಗೆ ಅವಕಾಶ ಕೇಳಿದ್ರು. ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕೊಂಡಿರುವ ಭಾರತೀಯರ ರಕ್ಷಣೆ ಆಗಬೇಕು. ತೈಲ ಭದ್ರತೆ, ಸುರಕ್ಷತೆ ಬಗ್ಗೆ ಸರ್ಕಾರದಿಂದ ಸ್ಪಷ್ಟತೆ ಬೇಕು. ಯುದ್ಧದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ದೇಶದ ಜನರಿಗೆ ಅಭಯ ನೀಡುವ ಕೆಲಸ ಆಗಬೇಕು ಎಂಬುದು ಕಾಂಗ್ರೆಸ್ ಆಗ್ರಹವಾಗಿತ್ತು. रूल 176 के तहत इमर्जिंग चैलेंजेस फॉर इंडियाज एनर्जी सिक्योरिटी के विषय पर मैं शॉर्ट ड्यूरेशन डिस्कशन की अनुमति के लिए अनुरोध करना चाहता हूं। पश्चिमी एशिया में तेजी से बदल रही जियोपॉलिटिकल सिचुएशन अब वहीं तक सीमित नहीं है। इसका असर भारत की एनर्जी सिक्योरिटी पर पड़ रहा है। भारत की छवि और साख पर भी इसका असर पड़ रहा है।
भारत अपनी क्रूड ऑयल की लगभग 55% जरूरतें पश्चिमी एशिया से होने वाले इंपोर्ट से पूरी करता है। कॉन्फ्लिक्ट बढ़ने का सीधा असर हमारे देश में इकोनॉमिक स्टेबिलिटी पर भी पड़ेगा। But the present day, more importance is the issue relating to the common people of this country. Fuel prices are rising day by day, and Gulf countries people are very much worried about their future. You see that Western countries, how they are doing all this war-like situation, war situation, how the government of India totally silent on all this situation. At least during the parliament, we are asking for a discussion, debate. Was to have an opportunity to discuss the issue. We can ask questions about energy security. Oil prices have gone up very high today. We are worried about the shortage of gas in the country. There are many, and of course LPG prices were raised by the government just a couple of days ago. So there are issues affecting the Aam Aadmi in India that the parliament would like to place on record. ಪ್ರತಿಪಕ್ಷಗಳು ಹೀಗೆ ಮುಗಿಬೀಳುತ್ತಲೇ ಸಚಿವರುಗಳು ಕೂಡ ತಿರುಗೇಟು ಕೊಟ್ಟರು. ರಾಜ್ಯಸಭೆಯಲ್ಲಿ ಜೆಪಿ ನಡ್ಡಾ, ಲೋಕಸಭೆಯಲ್ಲಿ ಕಿರಣ್ ರಿಜಿಜು ಕಾಂಗ್ರೆಸ್ ನಾಯಕರ ಗಲಾಟೆಗೆ ಟಾಂಗ್ ಕೊಟ್ಟರು. Opposition party does not understand the basic ethics of this house, the rules of this house. They don't understand the values of the constitution. ये क्या चाहते हैं आप लोग? क्या एक परिवार, एक आदमी पूरा देश का महाराजा है क्या? इस देश में संविधान है, इस सदन में रूल है. आप लोग अपना ही दिया वाला रूल को नहीं मानते हैं. आप जो ये हरकत कर रहे हैं, ये इससे क्या भला हो रहा है देश का? और संसद का गरिमा को आप लोगों ने कितना गिराया है? ಕಾಂಗ್ರೆಸ್ ಸದಸ್ಯರ ಗಲಾಟೆಗಳ ಮಧ್ಯೆಯೇ ಕೇಂದ್ರ ಸರ್ಕಾರ ಕೈಗೊಂಡ ನಿರ್ಧಾರ ಕ್ರಮಗಳ ಬಗ್ಗೆ ಸದನಕ್ಕೆ ಮಾಹಿತಿ ನೀಡಿದರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಯುದ್ಧದ ದಿನಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸಿಲುಕೊಂಡಿದ್ದ ಸುಮಾರು 65,000 ಭಾರತೀಯರನ್ನ ರಕ್ಷಿಸಲಾಗಿದೆ. ಟೆಹರಾನ್ನೊಂದಿಗೆ ಸಂಪರ್ಕದಲ್ಲಿದ್ದು ಭಾರತೀಯರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ಭಾರತದಲ್ಲಿರುವ 3 ಇರಾನ್ ಹಡಗುಗಳು ಸುರಕ್ಷಿತವಾಗಿದ್ದು 1 ಹಡಗು ಮಾತ್ರ ನಾಶವಾಗಿದೆ. ಹಡಗುಗಳನ್ನು ರಕ್ಷಣೆ ಮಾಡಿದ್ದಕ್ಕೆ ಭಾರತಕ್ಕೆ ಇರಾನ್ ಧನ್ಯವಾದ ಹೇಳಿದೆ. ಯುದ್ಧದಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದು 1 ಕಣ್ಮರೆಯಾಗಿದ್ದಾರೆ. ಇರಾನ್ನೊಂದಿಗೆ ಈ ಸಂದರ್ಭದಲ್ಲಿ ಯಾವುದೇ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಆದಾಗ್ಯೂ ಪರಸ್ಪರ ಮಾತುಕತೆ ಮೂಲಕ ಆರ್ಥಿಕ ರಾಜತಾಂತ್ರಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು. ತೈಲ ಪೂರೈಕೆ ಹಾಗೂ ಬೆಲೆ ಏರಿಕೆ ಬಗ್ಗೆ ದೇಶದ ಜನರು ಆತಂಕ ಪಡಬೇಕಿಲ್ಲ ಅಂತ ಜೈಶಂಕರ್ ಅಭಯ ನೀಡಿದ್ರು. That negatively impacts peace and security in the world is deeply troubling. This ongoing conflict is an issue of particular concern for India. We are a neighboring region and understandably have obvious stakes in West Asia remaining stable and peaceful. There are almost 1 crore Indian citizens who live and work in the Gulf nations. In Iran too, there are a few thousand Indians who are there for study and employment. ಸಂಸತ್ ಕಲಾಪದಲ್ಲಿ ಚರ್ಚೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿರುವ ಕಾರಣಕ್ಕೆ ಸದನವನ್ನ ಮುಂದೂಡಲಾಗಿದೆ. ಮತ್ತೆಯೂ ಅದೇ ಪಟ್ಟು ಮುಂದುವರಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದರೂ ಜೈಶಂಕರ್ ಸಂಸತ್ನಲ್ಲಿನ ಬೆಳವಣಿಗೆಗಳು, ಯುದ್ಧದ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ರು. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಭೀಕರ ಪರಿಣಾಮಗಳು ಪ್ರಪಂಚದ ಎಲ್ಲೆಡೆಯೂ ಹಬ್ಬುವ ಲಕ್ಷಣ ಗೋಚರಿಸುತ್ತಿದ್ದು, ಭಾರತ ಸರ್ಕಾರ ಕೂಡ ಗಲ್ಫ್ ಯುದ್ಧವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಯುದ್ಧ ಮತ್ತು ಯುದ್ಧದ ಪರಿಣಾಮಗಳ ಬಗೆಗಿನ ಅವಲೋಕನ ನಡೀತಾನೆ ಇದೆ. ಯುದ್ಧ ಆದಷ್ಟು ಬೇಗ ನಿಲ್ಲಿ ಅನ್ನುವಂಥದ್ದನ್ನು ಭಾರತವು ಕೂಡ ಆಗ್ರಹಿಸ್ತಾ ಇದೆ. ಶಾಂತಿ ಮಾತುಕತೆಗೆ ಒತ್ತನ್ನು ಕೊಡುವಂಥ ಕೆಲಸವನ್ನು ಭಾರತ ಸರ್ಕಾರವು ಕೂಡ ಮಾಡ್ತಾ ಇದೆ.